ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगतो भेषजम् शन्नो अस्तु द्विपदे शञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶನಿವಾರ ಮಂದವಾಸರ ಚೈತ್ರ ಬಹುಳ ತ್ರಯೋದಶಿ ಉಪರಿ ಚತುರ್ದಶಿ. ನಾಳೆ ದಿವಸ ಅಮಾವಾಸ್ಯೆ ಆದಿತ್ಯವಾಸರ ಚೈತ್ರ ಮಾಸದ ಕೊನೆಯ ದಿನ ಚೈತ್ರ ಅಮಾವಾಸ್ಯೆ ನಾಳೆ ದಿವಸ. ನಾಳಿದ್ದರಿಂದ ಸೋಮವಾರ ವೈಶಾಖ ಮಾಸ ಆರಂಭ. ವೈಶಾಖ ಮಾಸದ 5ನೆಯ ದಿನ ವೈಶಾಖ ಶುದ್ಧ ಪಂಚಮಿ, ಆಚಾರ್ಯ ಶಂಕರರ ಜಯಂತಿ. ಈ ವರ್ಷ ಮೇ 2ನೇ ತಾರೀಕು 2025ನೇ ಇಸವಿ ಮುಂದಿನ ಶುಕ್ರವಾರ ಆಗಲಿದೆ. ಆಚಾರ್ಯರನ್ನು ಸ್ಮರಿಸಿ ಪ್ರತಿನಿತ್ಯ ಅವರ ಉಪದೇಶಗಳನ್ನು, ಆದೇಶಗಳನ್ನು, ಭಾಷ್ಯವನ್ನು ಓದುತ್ತಿರಬೇಕು. ಅದೇ ರೀತಿಯಲ್ಲಿ ಇಂದು ಶ್ರೀಮದ್ ಭಗವದ್ಗೀತೆಯ ಶಾಂಕರ ಭಾಷ್ಯವನ್ನು ಕೂಡ ಅಧ್ಯಯನ ಮಾಡೋಣ. ನಮ್ಮ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಒಂದು ಸ್ತೋತ್ರದ ಪಠಣ. ಮನೀಷಾ ಪಂಚಕಂ. ಹಿಂದಿನ ವಾರ ಹೇಳಿದ್ವು ಮನೀಷಾ ಪಂಚಕಂ ಇದರ ಪಾರಾಯಣ ಮಾಡ್ತೇವೆ ಅಂತ ಹೇಳಿ. ಹಾಗೆ ಇವತ್ತು ಮನೀಷಾ ಪಂಚಕಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂ ತತನುಷು ಪ್ರೋತಾ ಜಗತ್ಸಾಕ್ಷಿಣೇ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತದವಿದ್ಯಯಾ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ. ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೆ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಶಶ್ವನ್ನಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ನಿತ್ಯಂ ಬ್ರಹ್ಮ ನಿರಂತರಂ ವಿಮೃಶತಾ ನಿರ್ವ್ಯಾಜ ಶಾಂತಾತ್ಮನಾ. ಭೂತಂ ಭಾವಿ ಚ ದುಷ್ಕೃತಂ ಪ್ರದಹತ ಸಂವಿನ್ಮಯಾ ಪಾವಕೆ ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಃ ಇತ್ಯೇಷಾ ಮನೀಷಾ ಮಮ. ಯಾತಿರಿಯಂ ನರದೇವತಾಭಿರಹಮಿತ್ಯಂತಃ ಸ್ಫುಟಾ ಗೃಹ್ಯತೆ ಯದ್ಭಾಸಾ ಹೃದಯಾಕ್ಷ ದೇಹ ವಿಷಯ
भान्ति स्वतो चेतना तां भास्यैः पिहितार्कमण्डलनिभां स्फूर्तिं सदा भावयन् योगी निर्वृतमानसो हि गुरुः इत्येष मनीषा मम यत्सौख्याम्बुधिलेशलेशत इमे शक्रादयो निर्वृताः यच्चित्ते नितरां प्रशान्तकलने लब्ध्वा मुनिर्निर्वृतः यस्मिन्नित्यसुखाम्बुधौ गलितधीः ब्रह्मैव न ब्रह्मवित् यः कश्चित् स सुरेन्द्रवन्दितपदो नूनं मनीषा मम इत्येषा मनीषा मम ಒಂದು ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ಒಂದು ರಾಮನ ಭಜನೆ ಅತ್ಯಂತ ಚಿಕ್ಕದಾಗಿದೆ, ಚೊಕ್ಕವಾದಂತಹ ಶ್ರೀರಾಮನ ಭಜನೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಹಾಡುವುದು. ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಆಪದಾಮಪಹರ್ತಾರಂ दातारं सर्वसम्पदां लोकाभिरामं श्रीरामं भूयो भूयो नमाम्यहम् भूयो भूयो नमः. जय जय राम जय रघुराम जय जय राम जय रघुराम सीता राम श्री रघुराम सीता राम श्री रघुराम जय जय राम जय रघुराम पशुपतिरञ्जन पावन नामा पशुपतिरञ्जन पावन नामा पाप विमोचन तारक नामा पाप विमोचन तारक नामा जय जय राम जय रघुराम सीता राम श्री रघुराम पशुपतिरञ्जन पावन नामा पाप विमोचन तारक नामा राम 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 राम
राम राम राम राम राम राम राम राम राम राम राम राम जय जय राम जय रघुराम जय रघुराम जय रघुराम अयोध्यापति श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ ಅಧ್ಯಯನವನ್ನು ಮುಂದುವರಿಸೋಣ. 14ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ. ಈ ಅಧ್ಯಾಯದ 5 ಶ್ಲೋಕಗಳ ಪಾರಾಯಣ 10ರಿಂದ 14. 10ನೆಯ ಶ್ಲೋಕದಿಂದ ಆರಂಭ 14ನೇ ಶ್ಲೋಕದವರೆಗೆ ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ಜ್ಞಾನೈ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ. ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ. ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್.
ततोत्तमविदान् लोकान् अमलान् प्रतिपद्यते। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ ಗುಣತ್ರಯ ವಿಭಾಗ ಯೋಗದ ಅಧ್ಯಯನವನ್ನು ಮುಂದುವರಿಸುತ್ತಾ ನಾವೆಲ್ಲರೂ ಕೂಡ ಮೂರು ಗುಣಗಳಲ್ಲೇ ನಮ್ಮ ಜೀವನವನ್ನು ಕಳೆಯುವಂಥದ್ದು. ಪ್ರತಿದಿನ ಈ ಮೂರು ಗುಣಗಳೇ, ಈ ಮೂರು ಗುಣಗಳಲ್ಲಿ ಆಟವಾಡುತ್ತಾ ನಮ್ಮ ಪಾತ್ರವನ್ನು ನಿರ್ವಹಿಸುತ್ತಾ ಗುಣಾತೀತವನ್ನು ಗ್ರಹಿಸಬೇಕು. ಯಾಕೆ ನಾವು ಗುಣತ್ರಯ ವಿಭಾಗ ಯೋಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮೂರೂ ಗುಣಗಳನ್ನು ದಾಟಬೇಕು ಅನ್ನುವಂತಹ ಹಂಬಲದಿಂದ. ವಿಚಾರ ಮಾಡಿ, ಗುಣಾತೀತವಾಗಬೇಕು. ಮೂರು ಗುಣಗಳಲ್ಲೂ ಕೂಡ ನಾವು ಸೇರ್ಕೊಳ್ಬಾರದು. ಆದ್ರೆ ಮೂರು ಗುಣಗಳೆಲ್ಲ ನಾವು ಆಟವಾಡೋದು ಅದಂತೂ ಸತ್ಯ. ಆದರೆ ಗುಣಾತೀತನಾಗಬೇಕು. ಪ್ರತಿಯೊಬ್ಬ ಸಾಧಕನೂ, ಪ್ರತಿಯೊಬ್ಬ ಮಹಾತ್ಮರೂ ಕೂಡ ಇದನ್ನು ಮನಗಂಡಿದ್ದಾರೆ, ಅನುಭವಿಸಿದ್ದಾರೆ. ನಾವು ನೀವು ಕೂಡ ಆ ಮಾರ್ಗದಲ್ಲೇ ಇದ್ದೇವೆ, ಹೌದಲ್ಲ? ಕಳೆದ ವಾರ ವಿಚಾರ ಮಾಡುವಾಗ ಯಾವ ರೀತಿಯಲ್ಲಿ ಸತ್ವಗುಣ ಪ್ರಧಾನವಾಗಿದ್ದಾಗ ಅವನ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ನೋಡಿ, ಪುನಃ 11ನೆಯ ಶ್ಲೋಕ. ಸತ್ವಗುಣದ ವೃದ್ಧಿಯ ಲಕ್ಷಣ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವೃದ್ಧಂ ಸತ್ವಮಿತ್ಯುತ. ಈ ದೇಹದಲ್ಲಿ, ಅಂತಃಕರಣದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯ ಹಾಗೂ ವಿವೇಕ ಶಕ್ತಿಯು ಉಂಟಾದಾಗ ಸತ್ವಗುಣವು ಹೆಚ್ಚಾಗಿದೆ ಎಂದು ತಿಳಿಯಬೇಕು. ಚೈತನ್ಯದ ಜಾಗೃತಿ, ವಿವೇಕದ ಜಾಗೃತಿಯಾದಾಗ ಅಥವಾ ಆಗಿರುವಾಗ ಸತ್ವಗುಣವು ಪ್ರಧಾನವಾಗಿ ಇರುವಂಥದ್ದು. ಈಗ ರಜೋಗುಣ ಮತ್ತು ತಮೋಗುಣ ಪ್ರಧಾನವಾಗಿದ್ದಾಗ ಅವನ ಒಂದು ವರ್ತನೆ ಯಾವ ರೀತಿ ಇರುತ್ತೆ ನೋಡಿ. 12ನೆಯ ಶ್ಲೋಕ. ಹೇ ಭರತರ್ಷಭ, ರಜಸಿ ವಿವೃದ್ಧೆ ಲೋಭ ಪ್ರವೃತ್ತಿ ಕರ್ಮಣಾಂ ಆರಂಭ. ಹೇ ಅರ್ಜುನ, ರಜಸಿ ವಿವೃದ್ಧೆ, ರಜೋಗುಣವು ವರ್ಧಿಸಿದಾಗ, ವೃದ್ಧಿಯಾದಾಗ, ಲೋಭ ಪ್ರವೃತ್ತಿ, ಲೋಭವು ಪ್ರವೃತ್ತಿಯೂ, ಕರ್ಮಣಾಂ ಆರಂಭ, ಸ್ವಾರ್ಥ ಬುದ್ಧಿಯಿಂದ ಕರ್ಮಗಳನ್ನು ಮಾಡುವುದು. ಯಾವಾಗ? ರಜೋಗುಣದ ಪ್ರಭಾವ. ಲೋಭತ್ವ, ಆ ಪ್ರವೃತ್ತಿ, ಸ್ವಾರ್ಥ ಬುದ್ಧಿಯಿಂದ ಕರ್ಮಗಳನ್ನು ಮಾಡುವುದು, ಸಕಾಮ ಕರ್ಮಗಳನ್ನು ಮಾಡುವುದು, ಫಲದ ಅಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡುವುದು ರಜೋಗುಣದ ಪ್ರಭಾವ. ಅಶಮಃ, ಅಶಮಃ ಅಶಾಂತಿ. ಶಮಃ ಅಂದ್ರೆ ಮನಸ್ಸು ಶಾಂತವಾಗಿರುವಂಥದ್ದು. ಅಶಮಃ ಮನಸ್ಸು ಅಶಾಂತಿ, ಛಿದ್ರ ಛಿದ್ರ, ಅಲ್ಲೋಲ ಕಲ್ಲೋಲ, ಅಯೋಮಯ, ಸ್ಪೃಹಾ, ವಿಷಯ ಭೋಗಗಳ ಲಾಲಸೆ. ರಜೋಗುಣವು ಪ್ರಧಾನವಾಗಿದ್ದಾಗ ಏತಾನಿ ಜಾಯಂತೆ, ಇವೆಲ್ಲವೂ ಉಂಟಾಗತ್ತೆ ರಜೋಗುಣದಲ್ಲಿ. ರಜೋಗುಣವು ಪ್ರವೃದ್ಧವಾಗಿ ಇದ್ದಾಗ. ತಾತ್ಪರ್ಯ ನೋಡಿ. ಎಲೆ ಅರ್ಜುನ, ರಜೋಗುಣವು ಹೆಚ್ಚಾದಾಗ ಲೋಭ ಪ್ರವೃತ್ತಿ, ಸ್ವಾರ್ಥ ಪ್ರೇರಿತನಾಗಿ ಸಕಾಮ ಭಾವದಿಂದ ಕರ್ಮವನ್ನು ಮಾಡುವುದು, ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ, ಇವೆಲ್ಲವೂ ಕೂಡ ಉಂಟಾಗುವುದು. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡುವ ಮುನ್ನ ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲೂ ಕೂಡ ಇದರ ತಾತ್ಪರ್ಯವನ್ನು ನೋಡೋಣ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಇದು ಸತ್ವಗುಣದ್ದಾಯಿತು. ರಜೋಗುಣದ್ದು ಶ್ಲೋಕ ಈಗಷ್ಟು ನಾವು ಪಾರಾಯಣ ಮಾಡಿದ್ವು.
ಇಲ್ಲಿ ಸ್ವಲ್ಪ ಮುದ್ರಣ ದೋಷ ಇರೋದ್ರಿಂದ ಅದೇ ಶ್ಲೋಕವನ್ನು ಓದ್ಬಿಟ್ವು. ರಜೋಗುಣದ ಪ್ರಭಾವ. ಲೋಭ ಪ್ರವೃತ್ತಿರಾರಂಭ ಕರ್ಮಣ ವಶಮಸ್ಪೃಹ ರಜಸ್ಯೇತಾನ್ ಜಾಯಂತೆ ವಿವೃದ್ಧೆ ಭರತರ್ಷಭ. ನೋಡಿ, हे भरत वंशियों में प्रमुख जब रजोगुण में वृद्धि हो जाती है तो अत्यधिक आसक्ति, सकाम कर्म, गहन उद्यम तथा अनियंत्रित इच्छा एवं लालसा के लक्षण प्रकट होते हैं. ನೋಡಿ, ರಜೋಗುಣದ ಪ್ರಭಾವ. O chief of the Bharatas, when there is an increase in the mode of passion, the symptoms of great attachment, uncontrollable desire, hankering, and intense endeavor develop. ನೋಡಿ, ರಜೋಗುಣದ ಪ್ರಭಾವ. ಆಚಾರ್ಯ ಶಂಕರರು ಏನ್ ಹೇಳ್ತಾರೆ ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ನೋಡುವ. ಶಾಂಕರ ಭಾಷ್ಯ 14ನೇ ಅಧ್ಯಾಯ 12ನೇ ಶ್ಲೋಕದ ಶಾಂಕರ ಭಾಷ್ಯ. ಲೋಭ ಪರದ್ರವ್ಯಾದಿತ್ಸಾ ಪ್ರವೃತ್ತಿ ಪ್ರವರ್ತನಂ ಸಾಮಾನ್ಯ ಚೇಷ್ಟ ಆರಂಭ ಕಸ್ಯ ಕರ್ಮಣಾಂ ಆರಂಭ ಅಶಮಃ ಅನುಪಮಶಮಃ ಅನುಪಶಮಃ ಹರ್ಷರಾಗಾದಿ ಪ್ರವೃತ್ತಿ ಸ್ಪೃಹಾ ಸರ್ವಸಾಮಾನ್ಯ ವಸ್ತು ವಿಷಯ ತೃಷ್ಣಾ ರಜಸಿ ಗುಣೇ ವಿವೃದ್ಧೆ ಏತಾನಿ ಲಿಂಗಾನಿ ಜಾಯಂತೆ ಹೇ ಭರತರ್ಷಭ. ಭಾಷ್ಯಾರ್ಥವನ್ನು ನೋಡಿ. ಲೋಭವು, ಲೋಭ ಅಂದ್ರೇನು? ಹೆರರ ಒಡವೆಯನ್ನು ಎತ್ತಿಕೊಳ್ಳುವ ಬಯಕೆ, ಪರರ ಒಡವೆಯನ್ನು ಎತ್ತಿಕೊಳ್ಳುವ ಬಯಕೆ ಲೋಭ. ಆ ಲೋಭಕ್ಕೆ ಕೊನೆಯೇ ಇಲ್ಲ, ಮತ್ತೆ 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 ಬೇಕು ಅನಿಸುತ್ತವನಿಗೆ. ಪ್ರವೃತ್ತಿ ತೊಡಗುವುದು, ಸಾಮಾನ್ಯ ವ್ಯಾಪಾರವು ಪ್ರವೃತ್ತಿ. ಆರಂಭವು ಮಾಡುವುದು ಯಾವುದನ್ನು? ಏನನ್ನು ಆರಂಭ ಮಾಡೋದು? ಕರ್ಮಗಳನ್ನು ಮಾಡುವುದು. ಯಾವ ಕರ್ಮಗಳು? ಸಕಾಮ ಕರ್ಮಗಳು. ತನ್ನ ಒಂದು ಪ್ರಯತ್ನವು ಸಫಲವಾಗಬೇಕು ಅನ್ನುವಂತಹ ಪ್ರಯತ್ನವೇ ಸಕಾಮ ಕರ್ಮ. ಫಲಗಳ ಆಶೆಯಿಂದ ಮಾಡುವಂತಹ ಕರ್ಮ ಸಕಾಮ ಕರ್ಮ. ರಜೋಗುಣವಿದ್ದಾಗ ಅದರಲ್ಲಿ ಪ್ರವೃತ್ತಿ ಆರಂಭವಾಗುತ್ತೆ. ಕರ್ಮಗಳನ್ನು ಮಾಡುವುದು ಅಶಮವು ಅಶಾಂತಿ, ಉಪಶಾಂತಿ ಇಲ್ಲದಿರುವುದು. ಅನುಪಶಮ ಉಪಶಾಂತಿ ಇಲ್ಲದಿರುವುದು. ಹರ್ಷ ರಾಗ ಮುಂತಾದವುಗಳು ಉಂಟಾಗುವುದು. ಸ್ಪೃಹೆ ಸಾಮಾನ್ಯ ವಸ್ತುಗಳೆಲ್ಲದರ ವಿಷಯವಾದ ಬಯಕೆ ಸ್ಪೃಹ, ಭೋಗಗಳ ಲಾಲಸೆ. ರಜಸ್ಸೆಂಬ ಗುಣವು ಬೆಳೆದುಕೊಂಡರೆ ಎಲೈ ಭರತ ಶ್ರೇಷ್ಠನೇ ಈ ಗುರುತುಗಳು ಉಂಟಾಗುವುವು. ನೋಡಿ, ರಜೋಗುಣದ ಪ್ರಭಾವ ಹೇಗಿರುತ್ತೆ. ಇದನ್ನು ತಪ್ಪಿಸಿಕೊಳ್ಳೋದ ಬಗ್ಗೆ ಹೇಗೆ? ಸತ್ವಗುಣವನ್ನು ಪ್ರವೃದ್ಧಿ ಮಾಡಿಕೊಳ್ಬೇಕು, ಪ್ರವರ್ಧಮಾನಕ್ಕೆ ತರಬೇಕು. ಹೌದಲ್ಲ? ಆದ್ರಿಂದ ಈ ಲೋಕ ದ್ವಂದ್ವಮಯ ಲೋಕ. ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ, ಸಾಕು ಅನ್ಸುತ್ತೆ, ಬೇಕು ಅನ್ಸುತ್ತೆ. ಹೌದಲ್ಲ? ದ್ವಂದ್ವಮಯ. ನಿಲ್ಲಿಸ್ಲೋ ಅಥವಾ ಮುಂದುವರಿಲೋ, ಮಾತನಾಡಬೇಕು ಮಾತನಾಡಬಾರದು, ಸುಮ್ಮನಿರಬೇಕು ಸುಮ್ಮನಿರಬಾರದು. ನೋಡಿ, ಎಲ್ಲ ದ್ವಂದ್ವಗಳು. ಪ್ರಶ್ನೆಗೆ ಉತ್ತರವನ್ನು ನಾವೇ ಕಂಡುಕೊಳ್ಬೇಕು. ಬೇರೆಯವರು ಉತ್ತರ ಕೊಟ್ರೆ ಅವರಿಗೆ ತೃಪ್ತಿ ಆಗುವ ಹಾಗೆ ಹೇಳ್ತಾರೆ. ಅವರ ಒಂದು ಮನದ ಮಟ್ಟದ ವಿಚಾರದಲ್ಲಿ ಮಾತ್ರ ಹೇಳ್ತಾರೆ. ನಮ್ಮ ಮಟ್ಟಕ್ಕೆ ಅವರು ಬರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನ ವಿಚಾರ ನಮಗೆ ಗೊತ್ತಿದೆ. ಹೌದಲ್ಲ? ಈ ದ್ವಂದ್ವಗಳನ್ನು ಜಯಿಸುವ ಬಗೆ ಹೇಗೆ? ಒಳಗಣ್ಣು ತೆರೆಯಬೇಕು. ಗುಂಡಪ್ಪನವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಒಳಗಣ್ಣು ಮೂರನೆಯ ಕಣ್ಣು. ಶಿವ ಮೂರನೆಯ ಕಣ್ಣನ್ನು ಇಟ್ಟುಕೊಂಡ ಹಾಗೆ ನಾವೆಲ್ಲರೂ ಕೂಡ ಮೂರನೆಯ ಕಣ್ಣು, ಮೂರನೆಯ ಕಿವಿ, ಮೂರನೆಯ ನಾಲಿಗೆಯನ್ನು ಇಟ್ಟುಕೊಳ್ಬೇಕು. ನೋಡಿ, ಎಲ್ಲ ಈ ಒಂದು ಚರ್ಮದ ಇಂದ್ರಿಯಗಳಲ್ಲ, ದಿವ್ಯವಾದ ಇಂದ್ರಿಯಗಳನ್ನು ಪಡೆದುಕೊಳ್ಳಬೇಕು. ಆಗ ಬಹುಶಃ ನಮಗೆ ಈ ರಜೋಗುಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಬಹುದೇನು. ಹೇಗೆ ನೋಡಿ, ಒಂದು ಕಗ್ಗದ ಶ್ಲೋಕ ಇದೆ, ಸುಂದರವಾಗಿ ಗುಂಡಪ್ಪನವರು ತಿಳಿಸ್ತಾರೆ ಯಾವ ರೀತಿಯಲ್ಲಿ ನಾವು ಆ ಮೂರನೆಯ ಕಣ್ಣನ್ನು, ದಿವ್ಯವಾದ ಕಣ್ಣನ್ನು ತೆರೆದುಕೊಳ್ಳಬೇಕು. ದ್ವಂದ್ವ ಲೋಕದಿಂದ ಯಾವ ರೀತಿ ನಾವು
ಬ್ರಹ್ಮಲೋಕವನ್ನು ತಲುಪಬೇಕು. ನೋಡಿ, ದ್ವಂದ್ವಲೋಕವನಕ್ಷಿಯ ಯುಗದೆ, ದ್ವಂದ್ವಲೋಕವನಕ್ಷಿಯುಗದೆ ಪೊರೆದು ರಕ್ಷನೊಂದರಿಂ ಮಾಯೆಯಾಟವ ಮೀರುವಂತೆ, ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ ಸಂಧಾನವನ್ನು ಗಳಿಸೋ ಮಂಕುತಿಮ್ಮ. ಮಂಕುತಿಮ್ಮ ನೋಡಿ, ದ್ವಂದ್ವಲೋಕವನಕ್ಷಿಯುಗದೆ ಪೊರೆದು ತ್ರಕ್ಷ್ಯನೊಂದರಿಂ ಮಾಯೆಯಾಟವ ಮೀರುವಂತೆ, ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ ಸಂಧಾನವನ್ನು ಗಳಿಸೋ ಮಂಕುತಿಮ್ಮ. ಮಂಕುತಿಮ್ಮ. Lord Shiva is the ultimate example of the way this world has to be dealt with. He has two eyes, using which he will preside over the well-being of the entire world. But for philosophical union with the cosmic truth, the third eye, there has to be the third eye. But for philosophical union with the cosmic truth, he has the third eye. With that, he can perceive beyond the senses. In our lives, we have to find the balance between what can be seen with our eyes and what has to be experienced with eyes shut. Mankuti. ದ್ವಂದ್ವಲೋಕವನ್ ಅಕ್ಷಿ ಯುಗದೆ, ದ್ವಂದ್ವಲೋಕವನ್ ಅಕ್ಷಿ ಯುಗದೆ ತ್ರಕ್ಷನೊಂದರಿಂ, ತ್ರಕ್ಷ್ಯನ್ ಒಂದರಿಂ ಮಾಯೆಯಾಟವ, ಮಾಯೆಯ ಆಟವ ಬೇರೊಂದಕ್ಷಿ, ಬೇರೆ ಒಂದು ಅಕ್ಷಿ ಪೊರೆದು ಕಾಪಾಡಿ, ತ್ರಕ್ಷ್ಯನ್, ತ್ರಕ್ಷ್ಯ ಅಂದ್ರೆ ಯಾರು? ಮದನ ಕಾಮ ಅಕ್ಷಿ ಕಣ್ಣು, ಸಂಧಾನವನು ಹೊಂದಾಣಿಕೆಯನ್ನು, ಕೋಟ್ಯಾಂತರ ದ್ವಂದ್ವಗಳಿಂದ ಕೂಡಿದ ಈ ಲೋಕವನ್ನು ತನ್ನೆರಡು ಕಣ್ಣುಗಳಿಂದ ನೋಡುತ್ತಾ ಕಾಪಾಡಿ, ಮಾಯೆಯಾಟದಿಂದ ಉಂಟಾಗುವ ಕಾಮನನ್ನು ಅಥವಾ ಮನ್ಮಥನನ್ನು ತನ್ನ ಮೂರನೆಯ ಕಣ್ಣಿಂದ ಆ ಪರಮಶಿವ ಸುಟ್ಟಂತೆ ಇಂದ್ರಿಯಗಳಿಗೆ ಎಟುಕದರ ದರ್ಶನಕ್ಕೆ ನಿನ್ನಲ್ಲಿರುವ ವಿವೇಕದ ಅಥವಾ ಜ್ಞಾನದ ಕಣ್ಣನ್ನು ಮನಸ್ಸು ಬುದ್ಧಿಗಳೊಂದಿಗೆ ಅನುಸಂಧಾನ ಮಾಡಿಕೋ ಎಂದು ಆದೇಶವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. ಕಣ್ಣಿಗೆ ಕಾಣುವ ಹೊಲಸನ್ನು ನಮ್ಮೆರಡು ಕಣ್ಣುಗಳಿಂದ ನೋಡಿ ಹುಡಿಸಿ ತೆಗೆದು ಹಾಕಿಬಿಡಬಹುದು. ಕಣ್ಣಿಗೆ ಕಾಣದೆ ಅಂತರಂಗದಲ್ಲಿ ಅಡಗಿ ಕುಳಿತು ಮಾಯಾ ಪ್ರೇರಿತವಾಗಿ ನಮಗರಿವಿಲ್ಲದಂತೆಯೇ ತುಕ್ಕು ಕಬ್ಬಿಣವನ್ನು ತಿಂದು ಬಿಡುವಂತೆ, ತುಕ್ಕು ಕಬ್ಬಿಣವನ್ನು ತಿಂದು ಬಿಡುವಂತೆ ನಮ್ಮನ್ನು ಈ ಕಾಮನೆಗಳು, ಈ ಪೀಡಿಸುವ ಕಾಮ ಕ್ರೋಧಾದಿಗಳನ್ನು ನಮ್ಮೊಳಗಿಂದ ತೊಳೆದು ಬಿಡಲು ಬೇರೊಂದು ಅಕ್ಷಿ ಸಂಧಾನವನ್ನು ಗಳಿಸೋ ಎಂದು ಗುಂಡಪ್ಪನವರು ಹೇಳಿದಂತೆ ಅರಿವಿನ ಜ್ಞಾನದ ಕಣ್ಣನ್ನು ನಮ್ಮೊಳಗೆ ನಾವೇ ಬೆಳಗಿಸಿಕೊಳ್ಳಬೇಕು. ಅರಿಷಡ್ವರ್ಗಗಳೆಂದೇ ಕರೆಯಲ್ಪಡುವ ನಮ್ಮ ಕಣ್ಣಿಗೆ ಕಾಣದ ಕಾಮಕ್ರೋಧಾದಿಗಳನ್ನು ನಮ್ಮ ಮನಸ್ಸಿನಿಂದ ತೊಡೆದು ಹಾಕಲು ಅದನ್ನು ನಮ್ಮ ಅಂತಃಚಕ್ಷುವಿನಿಂದ ಗುರುತು ಹಿಡಿದು ಅಂತರಂಗದ ಕತ್ತಲೆಯನ್ನು ಜ್ಞಾನದ ಬೆಳಕಿನಿಂದ ಹೊಡೆದೋಡಿಸಬೇಕು ಎನ್ನುವುದು ತತ್ವ. ಶಿವ ಎಂದರೆ ಮಂಗಳಕರವಾದದ್ದು ಎಂದು ಅರ್ಥ. ಶಂ ಕರೋತಿ ಇತಿ ಶಂಕರ, ಮಂಗಳವನ್ನು ಉಂಟು ಮಾಡುತ್ತಾನಾದ್ದರಿಂದ ಶಂಕರ ಎನ್ನುವುದು ಶಂಕರ ಎನ್ನುವ ಪದದ ಅರ್ಥ. ಒಳಗಿನ ಜ್ಞಾನವೇ ಶಂಕರ ರೂಪ, ಆ ಜ್ಞಾನದ ಉದ್ದೀಪನವೇ ಶಿವನ ಮೂರನೆಯ ಕಣ್ಣನ್ನು ತೆರೆದ ಹಾಗೆ. ಆದ್ದರಿಂದ ನಮ್ಮೊಳಗಿನ ಜ್ಞಾನದ ಕಣ್ಣನ್ನು ತೆರೆದು ನಮಗೆ ಅಮಂಗಳಕಾರಿಯಾದ ಕಾಮಾದಿಗಳನ್ನು ಹೊರಹಾಕಿದರೆ ಪರತತ್ವದ ದರ್ಶನವಾಗುತ್ತದೆ ಎಂಬುದೇ ಈ ಮುಕ್ತಕದ ಗುಹ್ಯಾರ್ಥ. ತತ್ವವನ್ನು ಹೇಳುವುದು ಬಹಳ ಸುಲಭ, ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ, ಆದರೆ ಅನುಷ್ಠಾನಕ್ಕೆ ತರುವುದು ಅತೀ ಕಷ್ಟ. ಸೆಳೆತಗಳ ಈ ಜಗತ್ತಿನಲ್ಲಿ ಹರಿದಾಡುವಂತಹ ಮನವ ನಿಲ್ಲಿಸುವುದು ಬಲು ಕಷ್ಟ ಎಂದು ಹರಿದಾಸರು ಹೇಳಿದ ಹಾಗೆ ಮನೋನಿಗ್ರಹ ಬಹಳ ಕಷ್ಟದ ಕೆಲಸ. ಆದರೆ ನಮ್ಮ ಮನಸ್ಸನ್ನು ನಾವೇ ತಹಬಂದಿಗೆ ತಂದುಕೊಂಡು ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕಾಗಿರುವುದರಿಂದ ಸ್ವಪ್ರಯತ್ನದಿಂದಲೇ ಪರತತ್ವದ ದರ್ಶನವನ್ನು ಪಡೆಯುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಲು ನಮಗೆ ಸಾಧ್ಯವಾದರೆ
ಸಾರ್ಥಕ ಬದುಕಿನ ಮೊದಲ ಹೆಜ್ಜೆಯಾಗುತ್ತದೆ. ಅಂತಹ ಹೆಜ್ಜೆ ನಾವಿಡುವಂತಾದರೆ ಸುಫಲ ಖಂಡಿತ ನಮಗೆ ಸಿಗುವುದು. ನೋಡಿ, ರಜೋಗುಣದಿಂದ ನಾವು ಸತ್ವಗುಣಕ್ಕೆ ದಾಟಬೇಕು. ಅದರ ಉಪಾಯ ಈಗಾಗಲೇ ಚರ್ಚೆ ಮಾಡಿಯಾಗಿದೆ. ಅದನ್ನು ಅನುಷ್ಠಾನಕ್ಕೆ ತರೋಣ, ಅಳವಡಿಸಿಕೊಳ್ಳೋಣ, ಸಾರ್ಥಕಪಡಿಸಿಕೊಳ್ಳೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಪುನಃ ನಾಳೆ ಆದಿತ್ಯವಾಸರ ಚೈತ್ರ ಬಹುಳ ಅಮಾವಾಸ್ಯೆ ಶ್ರೇಷ್ಠವಾದಂತಹ ಈ ನಾಳೆಯ ಭಾನುವಾರದ ಸಂಜೆ ಮತ್ತೆ ಭೇಟಿಯಾಗೋಣ, ಸರಿಯಾಗಿ 7 ಗಂಟೆಗೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸತ್ಯಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ದಿವಸ ಸಂಜೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.